ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪೂಜಾ ಪಾಟೀಲ್, ಪ್ರವೃತ್ತಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಕೇಂದ್ರ ಕಲಬುರಗಿ. ಸೊ ಇವತ್ತು ನಾವು ಒಬೆಸಿಟಿ ಬಗ್ಗೆ ಮಾತಾಡ್ತೀನಿ. ಏನು ಇದು ಒಬೆಸಿಟಿ ಅಂತಂದ್ರೆ ತೂಕ ಹೆಚ್ಚು ಇರೋದು. ಎಲ್ಲರ ಬಾಯಲ್ಲಿ ಇದೆ ಒಬೆಸಿಟಿ 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 ಅಂತ. ಸೊ ಇದನ್ನ ಯಾವ ಥರ ಕಡಿಮೆ ಮಾಡಬೇಕು ಅಥವಾ ಇದು ಏನಕ್ಕೆ ಬಂದಿದೆ, ಒಬೆಸಿಟಿನೇ ಡಿಸೀಸಾ ಅಥವಾ ಬೇರೆ ಡಿಸೀಸ್ ಇದು ಸಿಂಪ್ಟಮ್ಮ ಅಂತ ನಾವು ನೋಡಬೇಕಾಗತ್ತೆ. ಯಾವ ಥರ ನಿಮ್ಮ ದೇಹದ ಮೇಲೆ ಆಮೇಲೆ ನಿಮ್ಮ ಕಂಪ್ಲೀಟ್ ಆಲ್ ಓವರ್ ಹೆಲ್ತ್ ಮೇಲೆ ಇದು ಇಂಪ್ಯಾಕ್ಟ್ ಮಾಡುತ್ತೆ ಅಂತಲೂ ನಾವು ನೋಡಬಹುದು ಇವತ್ತಿನ ಟಾಪಿಕಲ್ಲಿ. ಸೊ ಫಸ್ಟ್ ಥಿಂಗ್, ಒಬೆಸಿಟಿಯಲ್ಲಿ ನಾವು ಕೆಟಗರೈಸ್ ಮಾಡ್ತೀವಿ. 2 ಥರದ ಒಬೆಸಿಟಿ ಇದೆ ಮೇಜರ್ ಕ್ಯಾಟಗರಿಯಲ್ಲಿ. ಒಂದು ಪಿಯರ್ಸ್ ಶೇಪ್ ಒಬೆಸಿಟಿ ಅಂತ ಹೇಳ್ತೀವಿ, ಇನ್ನೊಂದು ಆಪಲ್ ಶೇಪ್ ಒಬೆಸಿಟಿ ಅಂತ ಹೇಳ್ತೀವಿ. ಏನಿದು ಪಿಯರ್ ಶೇಪ್ ಒಬೆಸಿಟಿ ಅಂತ ಹೇಳಿದ್ರೆ, ಪಿಯರ್ಸ್ ಹೆಂಗಿರುತ್ತೆ, ಹಿಂಗಿರುತ್ತೆ, ಕೆಳಗಡೆ ದಪ್ಪ ಇರುತ್ತೆ, ಮೇಲ್ಗಡೆ ಸಣ್ಣ ಇರುತ್ತೆ. ಸೊ ಅದು ಯೂಶಲಿ ನಾವು ನೋಡೋದು ಫೀಮೇಲಲ್ಲಿ. ಪಿಯರ್ ಶೇಪ್ಡ್ ಒಬೆಸಿಟಿ ನಾವು ಫೀಮೇಲಲ್ಲಿ ನೋಡ್ತೀವಿ. ಅಂದರೆ ಮೇಲುಗಡೆ ಇರುವಂತಹ ದೇಹ ಸಣ್ಣಕ್ಕಿದ್ದು ಕೆಳಗಡೆ ಅಂದರೆ ನಿಮ್ಮ ಹಿಪ್ಸ್ ರೀಜನ್, ಬಟ್ಸ್ ರೀಜನಲ್ಲಿ ಜಾಸ್ತಿ ಫ್ಯಾಟ್ ತುಂಬಿಕೊಂಡಿರುತ್ತೆ, ಅದು ಪಿಯರ್ ಶೇಪ್ ಒಬೆಸಿಟಿ. ಆಪಲ್ ಶೇಪ್ ಒಬೆಸಿಟಿ ಮೇಲಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಅದು ಯಾವ ಥರ ಅಂತಂದರೆ ಹೊಟ್ಟೆ ಭಾಗ, ಚೆಸ್ಟಿಂದ ಹೊಟ್ಟೆ ಭಾಗವರೆಗೂ ಜಾಸ್ತಿ ಫ್ಯಾಟ್ನ ತುಂಬಿಕೊಂಡಿರ್ತೀರ, ಅದನ್ನು ನಾವು ಆಪಲ್ ಶೇಪ್ ಒಬೆಸಿಟಿ ಅಂತ ಹೇಳ್ತೀವಿ. ಸೊ ಈ ಒಬೆಸಿಟಿ ರಿವರ್ಸ್ ಮಾಡಬೇಕು ಅಂತ ಹೇಳಿದಾಗ ಹೆಂಗೆ ಕೆಲವೊಂದು ಪೇಷಂಟ್ಸ್ ಹೆಂಗೆ ಹೇಳ್ತಾರೆ, ಮೇಡಮ್ ಏನಾದರೂ ರೆಮಿಡೀಸ್ ಇದೆಯಾ ಅಂದರೆ ಸಡನ್ನಾಗಿ ಒಬೆಸಿಟಿ ಫುಲ್ ಒಂದೇ ನಿಮಿಷದಲ್ಲಿ ಅಥವಾ ಒಂದೇ ವಾರದಲ್ಲಿ ನಾವು ಸಣ್ಣ ಆಗಿಬಿಡ್ಬೇಕು ಅಥವಾ ಒಂದೇ ತಿಂಗಳಲ್ಲಿ ನಾವು ಫುಲ್ ಸಣ್ಣ ಆಗಬೇಕು, ಒಂದು 10-15 kg ಹೋದ್ರೂ ಪರವಾಗಿಲ್ಲ, ನಾನು ಸಣ್ಣ ಆಗಬೇಕು ಅಂತ ಈ ಥರ ಥಾಟ್ಸ್ ಅವರು ಇರ್ತಾರೆ. ಬಿಕಾಸ್ ಅವ್ರಿಗೆ ಬೇಜಾರಾಗಿರುತ್ತಲ್ಲ. ಅದನ್ನು ನೀವು ಒಬೆಸಿಟಿನ ರಿವರ್ಸ್ ಮಾಡಲಿಕ್ಕೆ ಯಾವುದೇ ಥರದ್ದು ಶಾರ್ಟ್ ಕಟ್ಸ್ ಇಲ್ಲ. ಯು ಶುಡ್ ಫಾಲೋ ಸರ್ಟನ್ ಸಿಸ್ಟಮ್ಯಾಟಿಕ್ ರೂಲ್ಸ್, ಸರ್ಟನ್ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಸೊ ದ್ಯಾಟ್ ಯು ಕ್ಯಾನ್ ರೀಚ್ ಅದು ಏನಿದೆ ನಿಮ್ಮ ಟಾರ್ಗೆಟ್ ಗೋಲ್ ಅಂತ ಹೇಳ್ಬೋದು, ಟಾರ್ಗೆಟ್ ಅಚೀವ್ಮೆಂಟ್ ಅಂತ ಏನು ಹೇಳ್ತೀವಿ, ಅದನ್ನು ರೀಚ್ ಆಗಬೇಕು ಅಂದರೆ ಡೆಫಿನೆಟ್ಲಿ ನೀವು ಪಾರ್ಟ್ ಬೈ ಪಾರ್ಟ್, ಪ್ರಾಸೆಸ್ ಬೈ ಪ್ರಾಸೆಸ್ ನೀವು ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಇದು ಒಬೆಸಿಟಿನೇ ಡಿಸೀಸಾ ಅಂತ ಕೇಳಿದ್ರೆ ಇಲ್ಲ, ಒಬೆಸಿಟಿ ಇಸ್ ನಾಟ್ ಎ ಡಿಸೀಸ್, ಇಟ್ ಈಸ್ ಅ ಸಿಂಪ್ಟಮ್ಸ್. ಹೆಂಗೆ ನೀವು ಸಿಂಪ್ಟಮ್ಸ್ ಅಂತ ಹೇಳ್ತೀರಾ ಅಂತಂದರೆ, ಒಬೆಸಿಟಿ ತೂಕ ಹೆಚ್ಚಾಗೋದು ಒಂದು PCOD ಇದ್ದಾಗ, ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಫೀಮೇಲಲ್ಲಿ ಆದಾಗ ತೂಕ ಹೆಚ್ಚಾಗುತ್ತೆ. ಅದು ಬಿಟ್ಟು ಸ್ಟ್ರೆಸ್ ಅಂತ ಹೇಳ್ತೀವಿ, ಸ್ಟ್ರೆಸ್ ಜಾಸ್ತಿ ಆದಾಗನೂ ನಿಮ್ಮ ತೂಕ ಜಾಸ್ತಿ ಆಗುತ್ತೆ. ಬಿಕಾಸ್ ಅದು ಅಗೇನ್ ನಿಮ್ಮ ಗಟ್ ಮೇಲೆ ಇಂಪ್ಯಾಕ್ಟ್ ಮಾಡಿ ಅಗೇನ್ ನೀವು ಡೆಬಿರೀಸ್ ಎಲ್ಲ, ಮಾರ್ಬಿಡ್ ಮ್ಯಾಟರ್ಸ್ ಎಲ್ಲ ಜಮಾ ಆಗಿ ಅದು ನಿಮಗೆ ಒಬೆಸಿಟಿ ಲೀಡ್ ಆಗುತ್ತೆ. ಸೊ ಈಗ ಕಂಟ್ರೋಲ್ ಮಾಡೋದು ಹೆಂಗೆ ಅಥವಾ ರಿವರ್ಸ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ನೀವು ನಿಮ್ಮ ಮೈಂಡ್ಗೆ ಮೆಸೇಜ್ ಕಳಿಸ್ತಾ ಹೋಗಬೇಕು. ಅಂದರೆ ನಾನು ಸಣ್ಣ ಆಗ್ತಾ ಇದ್ದೀನಿ, ನಾನು ಸಣ್ಣ ಆಗ್ತೀನಿ ಅನ್ನೋ. ಬಿಕಾಸ್ ಫಸ್ಟ್ ಇಲ್ಲಿ ನೀವು ಫಿಕ್ಸ್ ಮಾಡಿದ್ರೆ ನೀವು ನೆಕ್ಸ್ಟ್ ಆಟೋಮೆಟಿಕ್ ನಿಮ್ಮ ಎಲ್ಲ ಕೆಲಸನೂ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು, ನಿಮ್ಮ ಬಾಡಿನ ನೀವು ಶೇಮ್ ಮಾಡ್ಕೋಬೇಡಿ ಅಥವಾ ಬೇರೆಯವ್ರು ಏನಾದ್ರು ಶೇಮ್ ಮಾಡ್ತಾ ಇದ್ದೀರಾ ಅಂತ ನೀವು ದಯಮಾಡಿ ನಿರಾಶೆ ಅಥವಾ ಹತಾಶೆ ಆಗಬೇಡಿ. ಬಿಕಾಸ್ ಎವ್ರಿಬಡಿ ಬಾಡಿ ಅದರದ್ದೇ ಆದ ಬೇರೆ ಬೇರೆ ಲಕ್ಷಣಗಳು ಅಥವಾ ಅದರದ್ದೇ ಆದ ಅದರದ್ದೇ ಆದ ಬ್ಯೂಟಿ ಇದ್ದೇ ಇರುತ್ತೆ. ಅದು ನೀವು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಕಮೆಂಟ್ ಮಾಡೋರ್ದು ಕಣ್ಣಲ್ಲಿದೆ. ಅದು ಅಂದರೆ ಅವ್ರು ನೋಡೋ ನಜರಿಯಾ ಅಂತ ಹೇಳ್ತೀವಿ, ವಿಷನ್ ಹೇಳ್ತೀವಿ, ಅದು ಸರಿ ಇಲ್ಲ, ಅದಕ್ಕೆ ಅವ್ರು ನಿಮ್ಮ ಮೇಲೆ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ಇದನ್ನ ನೆಗ್ಲೆಕ್ಟ್ ಮಾಡೋದೇನು ಬೇಡ. ಇದು ಸರ್ಟನ್ ಪ್ರಾಸೆಸ್ನ ಫಾಲೋ ಮಾಡ್ತದೆ. ಒಂದು, ನೀವು ಏನೇ ಮಾಡಿದ್ರು ನಿಮ್ಮ ತೂಕ ಕಡಿಮೆ ಆಗ್ತಾ ಇಲ್ವಾ, ನೀವು ನ್ಯಾಚುರೋಪತಿ ಆಗಿರ್ಬೋದು ಅಥವಾ ಆಯುರ್ವೇದ ಆಗಿರ್ಬೋದು, ಅವ್ರನ್ನ ಕನ್ಸಲ್ಟ್ ಮಾಡಿ. ನಿಮ್ಮ ಹಾರ್ಮೋನ್ಸಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ ಅಥವಾ ನಿಮ್ಮ ಬೇರೆದೇನಾದರೂ ರೀಸನ್ ಇರ್ಬೋದಾ ನಿಮ್ಮ ಒಬೆಸಿಟಿಗೆ ಅಂತ ಅವ್ರು ಫೈಂಡ್ ಔಟ್ ಮಾಡಿ ನಿಮಗೆ ಹೇಳ್ತಾರೆ. ಅದನ್ನು ಆ ರೂಟ್ ಕಾಸ್ನ ನೀವು ಕ್ಲಿಯರ್ ಮಾಡಿದ್ರಿ ಅಂದರೆ ಅಗೇನ್ ನಿಮ್ಮ ವೇಟ್ಗೆ ಲೂಸ್ ಮಾಡೋದು ನೀವು ಈಸಿಯಾಗಿ ಮಾಡ್ಬೋದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಕೆಲವೊಂದು ವಾಟರ್ ಫ್ಯಾಟ್ ಇರುತ್ತೆ, ಕೆಲವೊಂದು ಮಸಲ್ ಫ್ಯಾಟ್ ಇರುತ್ತೆ. ವಾಟರ್ ಫ್ಯಾಟ್ ಪಟ್ಟಂತ ಹೋಗುತ್ತೆ, ಬಟ್ ಮಸಲ್ ಫ್ಯಾಟ್ ಅಥವಾ ಲಿಪಿಡ್ ಫ್ಯಾಟ್ ಅಂತ ಏನು ಹೇಳ್ತೀವಿ, ಅದನ್ನು ಬೇಗ ಕ್ಯೂರ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಅಥವಾ ಬೇಗ ಸಣ್ಣ ಮಾಡ್ತೀನಿ ಅಂತಂದರೆ ಅದಕ್ಕಾಗಲ್ಲ. ಅದಕ್ಕೆ ವರ್ಕೌಟ್ ಬೇಕು, ಪ್ರಾಪರ್ ಡಯಟ್ ಬೇಕು, ಆವಾಗ ಮಾತ್ರ ಅದು ನಿಮಗೆ ವರ್ಕ್ ಆಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಈಗ ಮೇಲಲ್ಲಿ ಯೂಶಲಿ ನಾವು ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ, ಅದರಿಂದ ಏನಾಗುತ್ತೆ, ನಡೆಯುತ್ತೆ ಹಂಗೆ ಅಂತ ಇಲ್ಲ. ನಿಮ್ಮ ಹೊಟ್ಟೆ ದಪ್ಪ ಆಗಿರೋದ್ರಿಂದ ನಿಮ್ಮ ಆರ್ಗನ್ ಮೇಲೆ ಪ್ರೆಷರ್ಸ್ ಬೀಳುತ್ತೆ. ಆರ್ಗನ್ ಮೇಲೆ ಪ್ರೆಷರ್ ಬಿದ್ದಾಗ ಅಂದರೆ ಹೊಟ್ಟೆ ಕೆಳಗಿರುವಂತಹ ಆರ್ಗನ್ಸ್, ಇದರ್ ಇಟ್ ಮೇ ಬಿ ನಿಮ್ಮ ಲಿವರ್ ಆಗಿರ್ಬೋದು ಅಥವಾ ನಿಮ್ಮ ಪ್ಯಾನ್ಕ್ರಿಯಸ್ ಆಗಿರ್ಬೋದು ಅಥವಾ ನಿಮ್ಮ ಕಿಡ್ನೀಸ್ ಆಗಿರ್ಬೋದು ಅಥವಾ ಎನಿ ಆರ್ಗನ್ಸ್. ಈಗ ಫೀಮೇಲಲ್ಲಿ ಬಂದರೆ ಅವರ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆಗಿರ್ಬೋದು, ಯೂಟ್ರಸ್ ಬರುತ್ತೆ, ಅದರಲ್ಲಿ ಓವರೀಸ್ ಬರುತ್ತೆ,
ಈ ಥರದ ಆರ್ಗನ್ ಮೇಲೆ ಅದ್ರ ಫಂಕ್ಷನ್ ಕಡಿಮೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಪೈಪಲ್ಲಿ ನೀರು ಹೋಗ್ತಾ ಇದೆ, ಅದ್ರ ಮೇಲೆ ನೀವು ಪ್ರೆಷರ್ ಹಾಕಿ ಏನಾಗುತ್ತೆ, ನೀರಲ್ಲೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೂ ಅಂದ್ರೆ ಸರ್ಟನ್ ಪ್ರೆಷರ್ ಏನಿರುತ್ತೆ ಅದ್ರದ್ದು ಲಾಸ್ ಆಗುತ್ತೆ ಅಥವಾ ನೀರು ಬರೋದು ಸ್ಟಾಪ್ ಆಗುತ್ತೆ. 2 ರೀಸನ್, ಫಂಕ್ಷನಿಂಗ್ ಕಮ್ಮಿ ಆಗಿದೆ. ಸೇಮ್ ಅದೇ ಥರ ನೀವು ನಿಮ್ಮ ಹೊಟ್ಟೆ ಮೇಲೆ ಬೊಜ್ಜು ಜಾಸ್ತಿ ಇದೆ ಅಂತ ಅಂದಾಗ ದ ಪರ್ಟಿಕ್ಯುಲರ್ ಆರ್ಗನ್ಸ್ ಆಕ್ಷನ್ ಮತ್ತು ಫಂಕ್ಷನ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅದನ್ನ ಕಡಿಮೆ ಮಾಡಬೇಕು ಅಂದರೆ ಫಸ್ಟ್ ನೀವು ಆಮೇಲೆ ಸರ್ಟನ್ ಡಿಸೀಸ್, ಹೈಪರ್ಟೆನ್ಷನ್ ಆಗಿರ್ಬೋದು, ಆಮೇಲೆ ನಿಮಗೆ ಉಬ್ಬಸ್ ಬರ್ತದ್ರಿ ಅಂತ ಹೇಳ್ತಿರಲ್ಲ ಅದು ಆಗಿರ್ಬೋದು, ಅಥವಾ ಡಯಾಬಿಟೀಸ್ ಆಗಿರ್ಬೋದು, ಅಥವಾ ಹಾರ್ಮೋನಲ್ ಇಶ್ಯೂಸ್, ಥೈರಾಯ್ಡ್ ಆಗಿರ್ಬೋದು, ಈ ಥರದ್ದೆಲ್ಲ ಹಾಗೆ ಮತ್ತೆ ಕಂಟಿನ್ಯೂ ಆಗ್ತಾನೆ ಬರುತ್ತೆ. ಸೊ ಫಸ್ಟ್ ಥಿಂಗ್ ಅದನ್ನು ಕಡಿಮೆ ಮಾಡಿದ್ರೆ ನೀವು ಆಟೋಮೆಟಿಕ್ ಎಲ್ಲಾನು ಬೇರೆದು ಕರೆಕ್ಟ್ ಕಡಿಮೆ ಆಗುತ್ತೆ. ಸೊ ನಾವು ಇಲ್ಲಿ ಏನು ನೋಡಬೇಕು ಅಂತ ಹೇಳಿದ್ರೆ ಫಸ್ಟ್ ನಿಮ್ದು ಡೈಜೆಸ್ಟಿವ್ ಪ್ಯಾಟರ್ನ್, ಅಂದರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಪ್ಯಾಟರ್ನ್ನ ನೋಡ್ಕೋಬೇಕು. ಅದು ಬೇಗ ಬೇಗ ಡೈಜೆಸ್ಟ್ ಮಾಡ್ತಾ ಇದೆಯಾ ಅಥವಾ ಫುಲ್ ಫಾಸ್ಟ್ ಡೈಜೆಸ್ಟ್ ಮಾಡ್ತಾ ಇದೆಯಾ ಅಂತ ಅದನ್ನ ನೋಡಿಕೊಂಡು ಅದ್ರ ಪ್ರಕಾರ ನಾವು ಡಯಟ್ ಚಾರ್ಟ್ನ ಪ್ಲಾನ್ ಮಾಡ್ತೀವಿ. ಅದಾದ್ಮೇಲೆ ಜಸ್ಟ್ ನಾವು ಡಯಟ್ ಮಾಡ್ತೀವ್ರಿ ಮೇಡಮ್, ನಮಗೆ ವರ್ಕೌಟ್ ಬೇಡ, ನಾವು ಎಕ್ಸಸೈಸ್ ಮಾಡಲ್ಲ, ಇಲ್ಲ, ಅದು ತಪ್ಪು. ನೀವು ಜಸ್ಟ್ ಅದು ಮಾಡಿದ್ರೆ ಸಾಕಾಗಲ್ಲ, ನೀವು ವರ್ಕೌಟ್ ಮಾಡಲೇಬೇಕು. ನೀವು ವರ್ಕೌಟ್ ನಿಮ್ಮ ಇಷ್ಟ. ನೀವು ವಾಕಿಂಗ್ ಮಾಡ್ತೀನಿ, ಓಕೆ ವಾಕಿಂಗ್ ಮಾಡಿರಿ. ಇಲ್ಲ ನೀವು ಜಾಗಿಂಗ್ ಮಾಡ್ತೀನಿ, ಓಕೆ. ಇಲ್ಲ ನಾನು ಜಿಮ್ಗೆ ಹೋಗ್ತೀನಿ, ಅದು ನಿಮ್ಮ ಇಷ್ಟ. ಇಲ್ಲ ನಾನು ಯೋಗ ಮಾಡ್ತೀನಿ, ಅದು ನಿಮ್ಮ ಇಷ್ಟ. ನಿಮಗೆ ಯಾವ ಥರದ ವರ್ಕೌಟ್ ನಿಮ್ಮ ಬಾಡಿಗೆ ಅಥವಾ ನಿಮ್ಗೆ ಇಷ್ಟನೋ, ನೀವು ಯಾವ್ದು ಎಂಜಾಯ್ ಮಾಡ್ತೀರೋ ಆ ಥರ ವರ್ಕೌಟ್ ನೀವು ಮಾಡಿದ್ರೆ ಸಾಕು. ಅದು ಬಿಟ್ಟು ಕೆಲವೊಂದು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಸಪೋರ್ಟ್ ಆಗಲಿಕ್ಕೆ ನಮ್ಮಲ್ಲಿ ಕೆಲವೊಂದು ಮೆಡಿಸಿನ್ಸ್ ಆಗಿರ್ಬೋದು, ಕೆಲವೊಂದು ಅಪ್ಲಿಫ್ಟ್ ಮಾಡಲಿಕ್ಕೆ ಕೆಲವೊಂದು ಇದು ಮಾಡ್ಬೋದಲ್ಲ, ಆ ಥರದ್ದು ನಾವು ಆ್ಯಡ್ ಮಾಡಿರ್ತೀವಿ. ಅದೆಲ್ಲ ಬಿಟ್ಟು ಇನ್ನೊಂದು ಡಿಟಾಕ್ಸ್ ಅಂತ ಹೇಳ್ತೀವಿ. ಡಿಟಾಕ್ಸ್ ಮಾಡಲಿಕ್ಕೆ ಅದು ನಮ್ಮ ನ್ಯಾಚುರೋಪತಿ ಕೇಂದ್ರದಲ್ಲೂ ಮಾಡ್ತಾರೆ, ಅಥವಾ ನೀವು ಬೇಕಂದ್ರೆ ಬೇರೆ ಕೇಂದ್ರದಲ್ಲಿ ಹೋಗಿ ಸಹನೂ ಮಾಡಿಸ್ಕೋಬೋದು. ಈ ಥರ ಡಿಟಾಕ್ಸ್ ಮಾಡಿದಾಗ ಅದು ನಿಮ್ಮ ಬಾಡಿಗೆ ಒಂಥರ ಸಪೋರ್ಟ್ ಕೊಡ್ತೀವಿ. ಸಪೋರ್ಟ್ ಕೊಟ್ಟು ಅಗೇನ್ ನೀವು ನೆಕ್ಸ್ಟ್ ನಿಮ್ಮ ಡಯಟ್, ಆಮೇಲೆ ನಿಮ್ಮ ಸ್ಲೀಪ್ ಸೈಕಲ್, ಆಮೇಲೆ ನಿಮ್ಮ ವರ್ಕೌಟ್ ಸೈಕಲ್ ಎಲ್ಲ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದಾಗ ನೀವು ನಿಮ್ಮ ಟಾರ್ಗೆಟ್ ಅಚೀವ್ ಮಾಡ್ಬೋದು. ನೀವು ಈಗ ಸಣ್ಣ ಆಗಬೇಕು ಅಂತ ಹೇಳಿದ್ರೆ 100 kgs ಇದ್ದೀರಾ ಅಂದಮೇಲೆ 100 kgಯಿಂದ ಸೀದಾ 60 kgs ಬರುತ್ತೆ? ನೋ, ಹಾಗೆ ಬರಲ್ಲ. ಗ್ರಾಫ್ ಯಾವಾಗಲೂ ಹಿಂಗೆ ಆಗಿ ನೀವು ಒಂದು ಟಾರ್ಗೆಟ್ನ ರೀಚ್ ಆಗ್ತೀರಿ. ಸೊ ಎಲ್ಲೂ ನೀವು ನಿಮ್ಮ ಎಫರ್ಟ್ಸ್ನ ಕಡಿಮೆ ಮಾಡಬೇಡಿ, ಆಮೇಲೆ ಬೇಜಾರಂತೂ ಮೊದಲೇ ಮಾಡ್ಕೋಬೇಡಿ. ನಿಮ್ಮ ಬಾಡಿನ ನೀವು ಶೇಮ್ ಮಾಡ್ಕೋಬೇಡಿ. ಬೇರೆಯವ್ರು ಮಾಡಿದ್ರು ನೀವು ಅದಕ್ಕೆ ಬೇಜಾರು ಮಾಡ್ಕೋಬಾರ್ದು. ನೀವು ಎಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆ ಪ್ರಕಾರ ನೀವು ಹೋದರೆ ಡೆಫಿನೆಟ್ಲಿ ನೀವು ಟಾರ್ಗೆಟ್ನ ಅಚೀವ್ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ನೋಡಿದ್ವಿ, ಡಯಾಬಿಟೀಸ್ ಆಮೇಲೆ ಒಬೆಸಿಟಿ ಯಾಕೆ ಬರುತ್ತೆ, ಒಬೆಸಿಟಿಯಿಂದ ಡಯಾಬಿಟೀಸ್, ಹೈಪರ್ಟೆನ್ಷನ್ ಈ ಥರದ್ದೆಲ್ಲ ಡಿಸೀಸ್ ಯಾವ ಥರ ಬರುತ್ತೆ, ಆಮೇಲೆ ಹಾರ್ಮೋನ್ಸ್ ಇಂದ ಬಂದಿರುವಂತಹ ಒಬೆಸಿಟಿನ ಹೆಂಗೆ ಕ್ಯೂರ್ ಮಾಡಬೇಕು ಅಥವಾ ಎಲ್ಲಿ ನಾವು ಲ್ಯಾಗ್ ಆಗ್ತೀವಿ ಅನ್ನೋದು ಇಷ್ಟೆಲ್ಲ ನೋಡಿದ್ವಿ. ಆಮೇಲೆ ಎಕ್ಸಸೈಸ್, ಆಮೇಲೆ ನಿಮ್ಮ ಡಯಟ್, ಈ ಥರದ್ದು ಇದು, ಮತ್ತು ನಿಮ್ಮ ಸ್ಲೀಪ್ ಸೈಕಲ್ 3 ಇನ್ ಆ್ಯಂಡ್ ಆನ್ ಸೈಕಲಲ್ಲಿ ಹೋಗ್ತಾನೆ ಇರುತ್ತೆ. ಅದನ್ನು ಯಾವುದೇ ಒಂದು ಮಿಸ್ ಆದ್ರೂ ನೀವು ಮತ್ತೆ ಹಿಂದೆ ಬರ್ತೀರಾ. ಅದನ್ನು ಬೇಡ ಅಂತಂದರೆ ಈ 3ರ ಮೇಲೂ ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ನಿಮ್ಮ ಟಾರ್ಗೆಟ್ ಅಚೀವ್ ಮಾಡ್ತೀರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಟಾಪಿಕ್ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಧನ್ಯವಾದ.